ಏನು ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಬಂದಿದ್ದಾಗ ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಖಡಕ್ ಸಂದೇಶವನ್ನ ಕೊಟ್ಟಿದ್ದ. ಉಗ್ರವಾದವನ್ನ ಭಾರತ ರಷ್ಯಾ ಸೇರಿ ಹತ್ತಿಕ್ಕುತ್ತೆ ಅಂದಿದ್ದಾರೆ. ಅದರ ಹೊಡೆತ ಹೇಗಿದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮೋದಿ ಅವರು ಏನ್ ಹೇಳಿದ್ರು ಕೇಳೋಣ ಬನ್ನಿ. आतंकवाद के विरुद्ध लड़ाई में भारत और रूस ने लंबे समय से कंधे से कंधा मिलाकर सहयोग किया है। पहलगाम में हुआ आतंकी हमला हो या क्रोकस सिटी हॉल पर किया गया कायरतापूर्ण आघात, इन सभी घटनाओं की जड़ एक ही है। भारत का अटल विश्वास है कि आतंकवाद मानवता के मूल्यों पर सीधा प्रहार है और इसके विरुद्ध वैश्विक एकता ही हमारी सबसे बड़ी ताकत है। ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ತೋರಿಸಿದ್ದಾರೆ ಆಲ್ರೆಡಿ, ಒಂದಲ್ಲ ಎರಡಲ್ಲ, ಅನೇಕ ಉದಾಹರಣೆಗಳಿದೆ. ಇವತ್ತು ಹೊರಗಡೆ ಇರುವಂತಹ ಶತ್ರುಗಳನ್ನ ಹೇಗೋ ಹಿಮ್ಮೆಟ್ಟಿಸುವಂತ ಕೆಲಸವನ್ನ ಮಾಡಬಹುದು, ಎದೆಗೆ ಎದೆ ಕೊಟ್ಟು ಫೈಟ್ ಮಾಡುವಂತ ಕೆಲಸವನ್ನ ಮಾಡೋದಾದ್ರೆ ನಮ್ಮ ದೇಶದಲ್ಲೇ ಇದ್ದಾರೆ ಒಂದಷ್ಟು ಜನ. ಅಂತವನ್ನ ಏನ್ ಮಾಡಬೇಕು, ಎಷ್ಟರ ಮಟ್ಟಿಗೆ ಮಟ್ಟ ಹಾಕೋದಕ್ಕಾಗತ್ತೆ? ನಮ್ಮ ಜೊತೆಲ್ಲೇ ಇರ್ತಾರೆ, ಉಣ್ಕೊಂಡು ತಿನ್ಕೊಂಡು. ಅವರೇನೆ ಒಂದು ಸಂದೇಶವನ್ನ ಕೊಟ್ಟ ಬಳಿಕ ಪಾಕಿಸ್ತಾನ ಸೋತು ಸುಣ್ಣವಾಗುತ್ತೆ. ಆಫ್ಘಾನ್ ದಾಳಿಯಿಂದಾಗಿ ಹಲ್ಚಲ್ ಶುರುವಾಗಿದೆ ಪಾಕಿಸ್ತಾನದಲ್ಲಿ. ಎರಡೂ ಕಡೆಯಿಂದಲೂ ಕೂಡ ಅತ್ಯಾಧುನಿಕ ಶಸ್ತ್ರಾಸ್ತ್ರವನ್ನು ಬಳಸಿ ದಾಳಿನ ಮಾಡಲಾಗ್ತದೆ. ಈ ಯುದ್ಧ ಮೊದಲು ಆರಂಭ ಮಾಡಿದ್ದೇ ಪಾಕಿಸ್ತಾನದ ಆರ್ಮಿ. ಸಿಡಿಎಫ್ ಆಗ್ತಾ ಇದ್ದಂತೆಯೇ ಆಫ್ಘಾನ್ ಮೇಲೆ ದಾಳಿಗೆ ಮುನೀರ್ ಆದೇಶವನ್ನ ಕೊಡ್ತಾನೆ. ಅದಕ್ಕೆ ಪ್ರತಿಯಾಗಿ ರಾತ್ರಿ ಇಡೀ ಗುಂಡಿನ ಮಳೆಗೆರೆದಿದೆ ಅಫ್ಘಾನಿಸ್ತಾನ. ಇದರ ಮಧ್ಯೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿರೋದು ಭಾರತ. ಏನ್ ಗೊತ್ತಾ? ಹದ್ದು ಬಸ್ತಲ್ಲಿರಿ, ಇಲ್ಲ ಅಂದ್ರೆ ನಿಮ್ಗೆ ಮಾತಲ್ಲ, ನಿಮ್ಗೆ ಏಟಿನ ಮೂಲಕ ಉತ್ತರವನ್ನ ಕೊಡ್ತೀವಿ ಅಂತೇಳಿ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನವು ಪದೇ ಪದೇ ಉಗ್ರ ದಾಳಿ ಸಂಘಟನೆ ಮಾಡ್ತಾ ಇದೆ. ಈ ಪಾಕಿಸ್ತಾನದ ಕೃತ್ಯಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟೇ ಕೊಡ್ತೀವಿ, ಅದು ಪ್ರತ್ಯುತ್ತರ ಸಿಕ್ಕೇ ಸಿಗುತ್ತೆ, ವೇಟ್ ಮಾಡಿ ಅಂತ ಕೂಡ ಹೇಳಿದೆ. ಉಗ್ರವಾದದ ವಿರುದ್ಧ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಗುಡುಗಿದ್ದಾರೆ. ಉಗ್ರವಾದದ ವಿರುದ್ಧ ಹೋರಾಟದಲ್ಲಿ ಭಾರತದ ಜೊತೆಗೆ ನಾವಿದ್ದೀವಿ ಅಂತ ಹೇಳಿದ್ದಾರೆ. ಪುಟಿನ್ ಅವರು ಕೊಟ್ಟಂತ ವಾರ್ನಿಂಗ್ ಬೆನ್ನಲ್ಲೇ ಪಾಕಿಸ್ತಾನ ಡರ್ ಗಯಾ. ಮುಂದಿನ ಸುದ್ದಿ ಗಮನ. ಏನು ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಬಂದಿದ್ದಾಗ ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಖಡಕ್ ಸಂದೇಶವನ್ನ ಕೊಟ್ಟಿದ್ದ. ಉಗ್ರವಾದವನ್ನ ಭಾರತ ರಷ್ಯಾ ಸೇರಿ ಹತ್ತಿಕ್ಕುತ್ತೆ ಅಂದಿದ್ದಾರೆ. ಅದರ ಹೊಡೆತ ಹೇಗಿದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮೋದಿ ಅವರು ಏನ್ ಹೇಳಿದ್ರು ಕೇಳೋಣ ಬನ್ನಿ. आतंकवाद के विरुद्ध लड़ाई में भारत और रूस ने लंबे समय से कंधे से कंधा मिलाकर सहयोग किया है। पहलगाम में हुआ आतंकी हमला हो या क्रोकस सिटी हॉल पर किया गया कायरतापूर्ण आघात, इन सभी घटनाओं की जड़ एक ही है। भारत का अटल विश्वास है कि आतंकवाद मानवता के मूल्यों पर सीधा प्रहार है और इसके विरुद्ध वैश्विक एकता ही हमारी सबसे बड़ी ताकत है। ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ತೋರಿಸಿದ್ದಾರೆ ಆಲ್ರೆಡಿ, ಒಂದಲ್ಲ ಎರಡಲ್ಲ, ಅನೇಕ ಉದಾಹರಣೆಗಳಿದೆ. ಇವತ್ತು ಹೊರಗಡೆ ಇರುವಂತಹ ಶತ್ರುಗಳನ್ನ ಹೇಗೋ ಹಿಮ್ಮೆಟ್ಟಿಸುವಂತ ಕೆಲಸವನ್ನ ಮಾಡಬಹುದು, ಎದೆಗೆ ಎದೆ ಕೊಟ್ಟು ಫೈಟ್ ಮಾಡುವಂತ ಕೆಲಸವನ್ನ ಮಾಡೋದಾದ್ರೆ ನಮ್ಮ ದೇಶದಲ್ಲೇ ಇದ್ದಾರೆ ಒಂದಷ್ಟು ಜನ. ಅಂತವನ್ನ ಏನ್ ಮಾಡಬೇಕು, ಎಷ್ಟರ ಮಟ್ಟಿಗೆ ಮಟ್ಟ ಹಾಕೋದಕ್ಕಾಗತ್ತೆ? ನಮ್ಮ ಜೊತೆಲ್ಲೇ ಇರ್ತಾರೆ, ಉಣ್ಕೊಂಡು ತಿನ್ಕೊಂಡು. ಅವರೇನೆ ಒಂದು ಸಂದೇಶವನ್ನ ಕೊಟ್ಟ ಬಳಿಕ ಪಾಕಿಸ್ತಾನ ಸೋತು ಸುಣ್ಣವಾಗುತ್ತೆ. ಆಫ್ಘಾನ್ ದಾಳಿಯಿಂದಾಗಿ ಹಲ್ಚಲ್ ಶುರುವಾಗಿದೆ ಪಾಕಿಸ್ತಾನದಲ್ಲಿ. ಎರಡೂ ಕಡೆಯಿಂದಲೂ ಕೂಡ ಅತ್ಯಾಧುನಿಕ ಶಸ್ತ್ರಾಸ್ತ್ರವನ್ನು ಬಳಸಿ ದಾಳಿನ ಮಾಡಲಾಗ್ತದೆ. ಈ ಯುದ್ಧ ಮೊದಲು ಆರಂಭ ಮಾಡಿದ್ದೇ ಪಾಕಿಸ್ತಾನದ ಆರ್ಮಿ. ಸಿಡಿಎಫ್ ಆಗ್ತಾ ಇದ್ದಂತೆಯೇ ಆಫ್ಘಾನ್ ಮೇಲೆ ದಾಳಿಗೆ ಮುನೀರ್ ಆದೇಶವನ್ನ ಕೊಡ್ತಾನೆ. ಅದಕ್ಕೆ ಪ್ರತಿಯಾಗಿ ರಾತ್ರಿ ಇಡೀ ಗುಂಡಿನ ಮಳೆಗೆರೆದಿದೆ ಅಫ್ಘಾನಿಸ್ತಾನ. ಇದರ ಮಧ್ಯೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿರೋದು ಭಾರತ. ಏನ್ ಗೊತ್ತಾ? ಹದ್ದು ಬಸ್ತಲ್ಲಿರಿ, ಇಲ್ಲ ಅಂದ್ರೆ ನಿಮ್ಗೆ ಮಾತಲ್ಲ, ನಿಮ್ಗೆ ಏಟಿನ ಮೂಲಕ ಉತ್ತರವನ್ನ ಕೊಡ್ತೀವಿ ಅಂತೇಳಿ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನವು ಪದೇ ಪದೇ ಉಗ್ರ ದಾಳಿ ಸಂಘಟನೆ ಮಾಡ್ತಾ ಇದೆ. ಈ ಪಾಕಿಸ್ತಾನದ ಕೃತ್ಯಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟೇ ಕೊಡ್ತೀವಿ, ಅದು ಪ್ರತ್ಯುತ್ತರ ಸಿಕ್ಕೇ ಸಿಗುತ್ತೆ, ವೇಟ್ ಮಾಡಿ ಅಂತ ಕೂಡ ಹೇಳಿದೆ. ಉಗ್ರವಾದದ ವಿರುದ್ಧ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಗುಡುಗಿದ್ದಾರೆ. ಉಗ್ರವಾದದ ವಿರುದ್ಧ ಹೋರಾಟದಲ್ಲಿ ಭಾರತದ ಜೊತೆಗೆ ನಾವಿದ್ದೀವಿ ಅಂತ ಹೇಳಿದ್ದಾರೆ. ಪುಟಿನ್ ಅವರು ಕೊಟ್ಟಂತ ವಾರ್ನಿಂಗ್ ಬೆನ್ನಲ್ಲೇ ಪಾಕಿಸ್ತಾನ ಡರ್ ಗಯಾ. ಮುಂದಿನ ಸುದ್ದಿ ಗಮನ.
ಇನ್ನು ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಬಂದಿದ್ದಾಗ ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಉಗ್ರವಾದವನ್ನ ಭಾರತ ರಷ್ಯಾ ಸೇರಿ ಹತ್ತಿಕ್ಕುತ್ತೆ ಅಂದಿದ್ದಾರೆ. ಅದರ ಹೊಡೆತ ಹೇಗಿದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮೋದಿ ಅವರು ಏನ್ ಹೇಳಿದ್ರು ಕೇಳೋಣ ಬನ್ನಿ. आतंकवाद के विरुद्ध लड़ाई में भारत और रूस ने लंबे समय से कंधे से कंधा मिलाकर सहयोग किया है. पहलगाम में हुआ आतंकी हमला हो या क्रोकस सिटी हॉल पर किया गया कायरतापूर्ण आघात, इन सभी घटनाओं की जड़ एक ही है. भारत का अटल विश्वास है कि आतंकवाद मानवता के मूल्यों पर सीधा प्रहार है और इसके विरुद्ध वैश्विक एकता ही हमारी सबसे बड़ी ताकत है. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ತೋರಿಸಿದ್ದಾರೆ ಆಲ್ರೆಡಿ. ಒಂದಲ್ಲ ಎರಡಲ್ಲ, ಅನೇಕ ಉದಾಹರಣೆಗಳಿದೆ. ಇವತ್ತು ಹೊರಗಡೆ ಇರುವಂತಹ ಶತ್ರುಗಳನ್ನ ಹೇಗೋ ಹಿಮ್ಮೆಟ್ಟಿಸುವಂತ ಕೆಲಸವನ್ನ ಮಾಡಬಹುದು. ಎದೆಗೆ ಎದೆ ಕೊಟ್ಟು ಫೈಟ್ ಮಾಡುವಂತ ಕೆಲಸವನ್ನ ಮಾಡೋದಾದ್ರೆ ನಮ್ಮ ದೇಶದಲ್ಲೇ ಇದ್ದಾರೆ ಒಂದಷ್ಟು ಜನ. ಅಂತವನ್ನ ಏನ್ ಮಾಡಬೇಕು, ಎಷ್ಟರ ಮಟ್ಟಿಗೆ ಮಟ್ಟ ಹಾಕೋದಕ್ಕಾಗತ್ತೆ? ನಮ್ಮ ಜೊತೆಲೇ ಇರ್ತಾರೆ, ಉಣ್ಕೊಂಡು ತಿನ್ಕೊಂಡು. ಅವರೇನೆ ಒಂದು ಸಂದೇಶವನ್ನ ಕೊಟ್ಟ ಬಳಿಕ ಪಾಕಿಸ್ತಾನ ಸೋತು ಸುಣ್ಣವಾಗುತ್ತೆ. ಆಫ್ಘಾನ್ ದಾಳಿಯಿಂದಾಗಿ ಹಲ್ಚಲ್ ಶುರುವಾಗಿದೆ ಪಾಕಿಸ್ತಾನದಲ್ಲಿ. ಎರಡೂ ಕಡೆಯಿಂದಲೂ ಕೂಡ ಅತ್ಯಾಧುನಿಕ ಶಸ್ತ್ರಾಸ್ತ್ರವನ್ನು ಬಳಸಿ ದಾಳಿನ ಮಾಡಲಾಗ್ತದೆ. ಈ ಯುದ್ಧ ಮೊದಲು ಆರಂಭ ಮಾಡಿದ್ದೇ ಪಾಕಿಸ್ತಾನದ ಆರ್ಮಿ. ಸಿಡಿಎಫ್ ಆಗ್ತಾ ಇದ್ದಂತೆಯೇ ಆಫ್ಘಾನ್ ಮೇಲೆ ದಾಳಿಗೆ ಮುನೀರ್ ಆದೇಶವನ್ನ ಕೊಡ್ತಾನೆ. ಅದಕ್ಕೆ ಪ್ರತಿಯಾಗಿ ರಾತ್ರಿ ಇಡೀ ಗುಂಡಿನ ಮಳೆಗೆರೆದಿದೆ ಆಫ್ಘಾನಿಸ್ತಾನ. ಇದರ ಮಧ್ಯೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿರೋದು ಭಾರತ. ಏನ್ ಗೊತ್ತಾ? ಹದ್ದುಬಸ್ತಲ್ಲಿರಿ, ಹದ್ದುಬಸ್ತಲ್ಲಿರಿ. ಇಲ್ಲ ಅಂದ್ರೆ ನಿಮ್ಗೆ ಮಾತಲ್ಲ, ನಿಮ್ಗೆ ಏಟಿನ ಮೂಲಕ ಉತ್ತರವನ್ನ ಕೊಡ್ತೀವಿ ಅಂತೇಳಿ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನವು ಪದೇ ಪದೇ ಉಗ್ರ ದಾಳಿ ಸಂಘಟನೆ ಮಾಡ್ತಾ ಇದೆ. ಈ ಪಾಕಿಸ್ತಾನದ ಕೃತ್ಯಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟೇ ಕೊಡ್ತೀವಿ, ಅದು ಪ್ರತ್ಯುತ್ತರ ಸಿಕ್ಕೇ ಸಿಗುತ್ತೆ, ವೇಟ್ ಮಾಡಿ ಅಂತ ಕೂಡ ಹೇಳಿದೆ. ಉಗ್ರವಾದದ ವಿರುದ್ಧ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಗುಡುಗಿದ್ದಾರೆ. ಉಗ್ರವಾದದ ವಿರುದ್ಧ ಹೋರಾಟದಲ್ಲಿ ಭಾರತದ ಜೊತೆಗೆ ನಾವಿದ್ದೀವಿ ಅಂತ ಹೇಳಿದ್ದಾರೆ. ಪುಟಿನ್ ಅವರು ಕೊಟ್ಟಂತ ವಾರ್ನಿಂಗ್ ಬೆನ್ನಲ್ಲೇ ಪಾಕಿಸ್ತಾನ ಡರ್ ಗಯಾ. ಮುಂದಿನ ಸುದ್ದಿ ಗಮನ. ಇನ್ನು ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಬಂದಿದ್ದಾಗ ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಉಗ್ರವಾದವನ್ನ ಭಾರತ ರಷ್ಯಾ ಸೇರಿ ಹತ್ತಿಕ್ಕುತ್ತೆ ಅಂದಿದ್ದಾರೆ. ಅದರ ಹೊಡೆತ ಹೇಗಿದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮೋದಿ ಅವರು ಏನ್ ಹೇಳಿದ್ರು ಕೇಳೋಣ ಬನ್ನಿ. आतंकवाद के विरुद्ध लड़ाई में भारत और रूस ने लंबे समय से कंधे से कंधा मिलाकर सहयोग किया है. पहलगाम में हुआ आतंकी हमला हो या क्रोकस सिटी हॉल पर किया गया कायरतापूर्ण आघात, इन सभी घटनाओं की जड़ एक ही है. भारत का अटल विश्वास है कि आतंकवाद मानवता के मूल्यों पर सीधा प्रहार है और इसके विरुद्ध वैश्विक एकता ही हमारी सबसे बड़ी ताकत है. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ತೋರಿಸಿದ್ದಾರೆ ಆಲ್ರೆಡಿ. ಒಂದಲ್ಲ ಎರಡಲ್ಲ, ಅನೇಕ ಉದಾಹರಣೆಗಳಿದೆ. ಇವತ್ತು ಹೊರಗಡೆ ಇರುವಂತಹ ಶತ್ರುಗಳನ್ನ ಹೇಗೋ ಹಿಮ್ಮೆಟ್ಟಿಸುವಂತ ಕೆಲಸವನ್ನ ಮಾಡಬಹುದು. ಎದೆಗೆ ಎದೆ ಕೊಟ್ಟು ಫೈಟ್ ಮಾಡುವಂತ ಕೆಲಸವನ್ನ ಮಾಡೋದಾದ್ರೆ ನಮ್ಮ ದೇಶದಲ್ಲೇ ಇದ್ದಾರೆ ಒಂದಷ್ಟು ಜನ. ಅಂತವನ್ನ ಏನ್ ಮಾಡಬೇಕು, ಎಷ್ಟರ ಮಟ್ಟಿಗೆ ಮಟ್ಟ ಹಾಕೋದಕ್ಕಾಗತ್ತೆ? ನಮ್ಮ ಜೊತೆಲೇ ಇರ್ತಾರೆ, ಉಣ್ಕೊಂಡು ತಿನ್ಕೊಂಡು. ಅವರೇನೆ ಒಂದು ಸಂದೇಶವನ್ನ ಕೊಟ್ಟ ಬಳಿಕ ಪಾಕಿಸ್ತಾನ ಸೋತು ಸುಣ್ಣವಾಗುತ್ತೆ. ಆಫ್ಘಾನ್ ದಾಳಿಯಿಂದಾಗಿ ಹಲ್ಚಲ್ ಶುರುವಾಗಿದೆ ಪಾಕಿಸ್ತಾನದಲ್ಲಿ. ಎರಡೂ ಕಡೆಯಿಂದಲೂ ಕೂಡ ಅತ್ಯಾಧುನಿಕ ಶಸ್ತ್ರಾಸ್ತ್ರವನ್ನು ಬಳಸಿ ದಾಳಿನ ಮಾಡಲಾಗ್ತದೆ. ಈ ಯುದ್ಧ ಮೊದಲು ಆರಂಭ ಮಾಡಿದ್ದೇ ಪಾಕಿಸ್ತಾನದ ಆರ್ಮಿ. ಸಿಡಿಎಫ್ ಆಗ್ತಾ ಇದ್ದಂತೆಯೇ ಆಫ್ಘಾನ್ ಮೇಲೆ ದಾಳಿಗೆ ಮುನೀರ್ ಆದೇಶವನ್ನ ಕೊಡ್ತಾನೆ. ಅದಕ್ಕೆ ಪ್ರತಿಯಾಗಿ ರಾತ್ರಿ ಇಡೀ ಗುಂಡಿನ ಮಳೆಗೆರೆದಿದೆ ಆಫ್ಘಾನಿಸ್ತಾನ. ಇದರ ಮಧ್ಯೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿರೋದು ಭಾರತ. ಏನ್ ಗೊತ್ತಾ? ಹದ್ದುಬಸ್ತಲ್ಲಿರಿ, ಹದ್ದುಬಸ್ತಲ್ಲಿರಿ. ಇಲ್ಲ ಅಂದ್ರೆ ನಿಮ್ಗೆ ಮಾತಲ್ಲ, ನಿಮ್ಗೆ ಏಟಿನ ಮೂಲಕ ಉತ್ತರವನ್ನ ಕೊಡ್ತೀವಿ ಅಂತೇಳಿ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನವು ಪದೇ ಪದೇ ಉಗ್ರ ದಾಳಿ ಸಂಘಟನೆ ಮಾಡ್ತಾ ಇದೆ. ಈ ಪಾಕಿಸ್ತಾನದ ಕೃತ್ಯಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟೇ ಕೊಡ್ತೀವಿ, ಅದು ಪ್ರತ್ಯುತ್ತರ ಸಿಕ್ಕೇ ಸಿಗುತ್ತೆ, ವೇಟ್ ಮಾಡಿ ಅಂತ ಕೂಡ ಹೇಳಿದೆ. ಉಗ್ರವಾದದ ವಿರುದ್ಧ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಗುಡುಗಿದ್ದಾರೆ. ಉಗ್ರವಾದದ ವಿರುದ್ಧ ಹೋರಾಟದಲ್ಲಿ ಭಾರತದ ಜೊತೆಗೆ ನಾವಿದ್ದೀವಿ ಅಂತ ಹೇಳಿದ್ದಾರೆ. ಪುಟಿನ್ ಅವರು ಕೊಟ್ಟಂತ ವಾರ್ನಿಂಗ್ ಬೆನ್ನಲ್ಲೇ ಪಾಕಿಸ್ತಾನ ಡರ್ ಗಯಾ. ಮುಂದಿನ ಸುದ್ದಿ ಗಮನ.